ರೇಷನ್ ತಗೊಂಡು ಊಟ ಮಾಡ್ತಾರೋ ಅವರೆಲ್ಲರೂ ಈ ಪಿಕ್ಚರ್ ನೋಡಿದ್ರೆ ಇವರಿಬ್ರು ಜೋಡಿಗಳು ತುಂಬೋಯ್ತದೆ. ಅದಕ್ಕೆ ನಿಮ್ಮ ಮೂಲಕ ಬೇರೆ ಬೇರೆ ವಿಚಾರಗಳಲ್ಲಿ ಚಲನಚಿತ್ರಗಳನ್ನು ತೆಗಿತಾರೆ. ಆದ್ರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಒಂದು ಒಳ್ಳೆ ವಿಚಾರನ ಸರ್ಕಾರ ಏನು ಉದ್ದೇಶ ಇಟ್ಟು ಮಾಡ್ತಾವ್ರೆ, ಜನಕ್ಕೆ ಹೆಂಗ್ ತಲುಪಬೇಕು, ಯಾಕೆ ತಲುಪ್ತಾ ಇಲ್ಲ ಸರಿಯಾಗಿ, ಇದರೆಲ್ಲ ಆಗು ಹೋಗುಗಳನ್ನ ರಾಮಮೂರ್ತಿ ಅವರು ಅವ್ರದೇ ಆಗಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಇದರಲ್ಲಿ ಅವರು ಎಲ್ಲನೂ ಸಹಿತ ಅವರ ಈ ಚಿತ್ರದ ರೂಪದಲ್ಲಿ ತಂದಿದ್ದಾರೆ. ಈ ಚಿತ್ರ ಸಂಪೂರ್ಣವಾಗಿ ಕೊನೆವರೆಗೂ ಇಡೀ ತಟ್ಟ ತುದಿವರೆಗೂ ಸಹಿತ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ನೋಡುವಂತ ಅವಕಾಶ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಕೊಟ್ಟಿರ್ತಕ್ಕಂಥದ್ದು ಮುಖ್ಯಮಂತ್ರಿ ಪಾತ್ರ. ಮುದ್ದನಗೌಡರೇ ಚನ್ನಪ್ಪಲ್ಲಿ ಕೂತವ್ರೆ, ಮಂತ್ರಿಯೇ ಆಗ್ಲಿಲ್ಲ, ನೀನು ಮುಖ್ಯಮಂತ್ರಿ ಪಾತ್ರ ಮಾಡ್ತಾ ಇದ್ದೇನೆ. ನಮ್ಮ ಹಣೆ ಬರ ಸರಿ ಇಲ್ಲ, ನಾವೇ ಮಾಡುದು. ನೀವು ಮಂತ್ರಿ ಆಗಬೇಕಾಗಿತ್ತು, ಆಗ್ಲಿಲ್ಲ. ಚಂದ್ರಪ್ಪಂಗೆ ಏನ್ ಕಡಿಮೆ ಇತ್ತು, ಆದ್ರಿಂದ ನಾವೆಲ್ಲ ಒಂದೇ ಗುಂಪಲ್ಲಿದ್ದೀವಿ. ಕುಮಾರ್ ಆಗ್ಬಿಟ್ಟಾರೆ, ಅವ್ರಿಗೇನು ತೊಂದರೆ ಇಲ್ಲ. ಅವ್ರ ಅಪ್ಪರೇ ಮುಖ್ಯಮಂತ್ರಿ, ಇವರು ಎಲ್ಲ ಮುಖ್ಯಮಂತ್ರಿ. ಅವ್ರು ಗೆದ್ದಟ್ಟಿಗೆ ಒಳ್ಳೇದಾದ ಅವ್ರ ಮಂತ್ರಿ ಆಗೇ ಬಿಡ್ತಾರೆ. ಅದರಿಂದ ನಮಗೆ ಅವಕಾಶಗಳಿಲ್ಲ. ನಾವು ಹಣಕಾಸು ಇಲ್ಲದೆ, ನಮಗೆ ಅವಕಾಶ ಇಲ್ಲದೆ ಇದ್ರೆ ಲವಲವಿಕೆಯಿಂದ ಚೆನ್ನಾಗಿರೋದು ನಾವೇ. ಅದರಿಂದ ನಮ್ಗೆ ಯಾವ ಅಧಿಕಾರ ಇಲ್ಲದೆ ಇದ್ರು ಸಹಿತ ಈ ಒಂದೇನೋ ಪದವಿನ ಕೊಟ್ಟು ನನಗೆ ನಟನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ರಾಮಮೂರ್ತಿಯವರು, ನನ್ನ ಹರೀಶ್ ಅಣ್ಣ, ಇಬ್ಬರು ಹೆಣ್ಮಕ್ಳು, ನನ್ನ ಸಹೋದರಿಯರು ಬಂಡವಾಳ ಹಾಕಿ ನಮ್ಗೆಲ್ಲ ಇಲ್ಲಿವರೆಗೂ ತಂದವ್ರೆ. ನಮ್ಮ ರುದ್ರಣ್ಣ ಮಾತ್ರ ನಮ್ಮ ಅಂಬರೀಷ್ ಅಣ್ಣನ ಪರಮ ಭಕ್ತ ಅಂದ್ರೆ ಅಂಬರೀಷ್ ಅಣ್ಣ ಹೆಸರ ಮೇಲೆ ಅಂಬಿ ಮನೆ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ರೆಸಾರ್ಟ್ ಮಾಡ್ಬಿಟ್ಟ. ರೆಸಾರ್ಟಿಗೆ ಬಂದು ಕರೆದೋಗಿದ್ದ. ನಾನು ಇನಾಗ್ರೇಷನ್ ಏನೋ ಕಾರಣದಿಂದ ಹೋಗಕ್ಕಾಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ತಪ್ಪಾಡಿದೆ ಅಣ್ಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಹರೀಶ್ ಅಣ್ಣಂಗೆ ಹೇಳಿದೆ, ನಮ್ಮ ರುದ್ರಣ್ಣನ ಕೈಯಪ್ಪ ಮಿಸ್ ಮಾಡ್ಬಿಟ್ಟು ಅಂತ ಹೇಳಿ. ಅದರಿಂದ ನಮ್ಮ ರುದ್ರೇಗೌಡರು ಮಂಡ್ಯದವರು, ನಮ್ಮ ಟೈಗರ್ರು. ಅದರಿಂದ ಈ ಚಿತ್ರ ತುಂಬಾ ಯಶಸ್ವಿಯಾಗಿ ಆನಂದವಾಗಿ ನಡೀಲಿ ಅಂತ ಹೇಳಿ ಇನ್ಯಾರ್ಯಾರು ಇನ್ನೂ ನಾನು ಬಹಳ ಬೆರಳಲ್ಲಿ ಎಣಿಸ್ತಕ್ಕಂಥ ಮುಖಂಡರುಗಳನ್ನ ಮಾತು. ಯಾಕಂದ್ರೆ ಇಲ್ಲಿ ಇವೆರಡು ಹಾಲು ಬಿಟ್ರೆ ಎಲ್ಲೂ ಹಾಲೇ ಇಲ್ಲ, ಇವತ್ತೆಲ್ಲ ಫುಲ್ಫಿಲ್ ಆಗೋಗುತ್ತೆ. ಅದರಿಂದ ನಾವು ಇಲ್ಲಿ ಬಹಳ ಕಡಿಮೆ ಜಾಗ ಇದ್ದಿದ್ರಿಂದ ಹೆಚ್ಚು ಜನ ಕರೆಯಕ್ಕಾಗಿಲ್ಲ. ನಾನು 5-4 ಸಾರಿ ಕೇಳಿದೆ, ಎಷ್ಟು ಜನ ಪ್ರೆಸ್ದವ್ರು ಬಿಟ್ಟಾದ್ಮೇಲೆ ಇನ್ನೆಷ್ಟು ಜನ ಬರ್ಬೋದು ಅಂತ. ಯಾಕಂದ್ರೆ ನಾವು ಕರೆದ್ರೆ ಬರೀ 10ರಿಂದ 2,000 ಜನ ಬೇಕಾದ್ರೂ ಕರಿಬಹುದು, ಬಟ್ ಜಾಗ ಆಗ್ಬೇಕಲ್ಲ. ಆದ್ರಿಂದ ನಮ್ಮ ಪತ್ರಿಕಾ ಮಿತ್ರರುಗಳು ಎಲ್ಲರೂ ನಿಮಗೇನು ಅರ್ಜೆಂಟ್ ಇದೆ, ನಿಮ್ಗೆಲ್ಲ ಅರ್ಜೆಂಟ್ ಇರೋದು. ಪತ್ರಿಕೆಯಲ್ಲಿ ಯಾವ್ದಾರ ವಿಚಾರ ಸಿಕ್ಕಿದ್ರು ಸಾಕು, ಎಲ್ಲಾನು ಮರ್ತು ಬಿಡ್ತೀವಿ. ನೀವು ಊಟ ಮಾಡೋದೆಲ್ಲ ಹೋದ್ರೆ ನಿಮ್ ಕೂಟ್ ನಾವು ಮಾತಾಡಲ್ಲ. ನಾನು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮೂಲಕ ಹಳ್ಳಿಯಿಂದ ಮಟನ್ ತರಿಸಿ, ಇಲ್ಲಿ ಹೋಟ್ಲು ಮಟನ್ ಅಲ್ಲ, ಇದು ಊರಿಂದ ತರಿಸಿರ್ತಕ್ಕಂಥ ಮಟನ್. ನೀವೆಲ್ಲ ಇಲ್ಲಿ ಊಟ ಮಾಡಿ ಇನ್ನೇನೇನೆಲ್ಲ ನಿಮ್ಗೆಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ನೋಡ್ಕೊತಾರೆ. ನೀವೆಲ್ಲರೂ ಆನಂದವಾಗಿ ನೀವು ಹೆಂಗೆ ಬರೀತೀರಿ ಅನ್ನೋದು ನಾನೇನು ನಮ್ಮನ್ನೆಲ್ಲ ಕಷ್ಟದಲ್ಲಿ ಇದ್ದೀವಿ, ನಮ್ಮನ್ನು ಚೆನ್ನಾಗಿ ಬರೀತೀರಿ ಅಂತ ನಮಗೆ ಗ್ಯಾರಂಟಿ ಇದೆ. ಆದ್ರಿಂದ ಚೆನ್ನಾಗಿ ಬರೀರಿ, ನಮ್ಗೇನು ತೊಂದರೆ ಆಗದಂಗೆ ನೋಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ಪತ್ರಿಕಾ ಎಲ್ಲ ಹಳೆ ಸ್ನೇಹಿತರುಗಳನ್ನ ಇಲ್ಲೊಂದ್ಸರಿ ರಿವ್ಯೂ ಮಾಡ್ಕೊಳ್ಳಂಗೆ ಆಯ್ತು. ನಮ್ಮ ಹರೀಶ್ ಬಂದಾಗ ಅನ್ಕೊಂಡೆ, ಏನ್ ನೀನು ಅಲ್ಲಿ ಇಲ್ಲಿಗೆ ಬರ್ತಾ ಇದ್ದೆ ಹರೀಶ್ ಕನ್ನಡ ಅಂತ ಹೇಳಿದ್ರು. ಬಾಮ ಓ ಲೇಡಿ ಕ್ಯಾರೆಕ್ಟರ್ ಯಾರು ಇಲ್ಲ ಅಂತ ಅನ್ಕೊಂತಾರೆ ಬಾವ ನೀನು. ಬನ್ನಿ ಮೇಲೆ ಬನ್ನಿ. ಆದ್ರಿಂದ ಈ ಒಂದು ಪಾತ್ರ, ಈ ಒಂದು ಪಿಕ್ಚರ್ ಚೆನ್ನಾಗಿ ಯಶಸ್ವಿಯಾಗಿ ನಡೀಲಿ. ರಾಗಿಣಿಯವರು ಹೀರೋಯಿನ್ ಆಗಿ, ನಮ್ಮ ಕುಮಾರ್ ಬಂಗಾರಪ್ಪನವರು ಹೀರೋ ಆಗಿ, ನಮ್ದೆಲ್ಲ ಬಂದು ಸೈಡಲ್ಲಿ ಬಂದು ಹೋಯ್ತೀವಿ. ಬಂದೋಗ್ತಕ್ಕಂಥವ್ರನ್ನೆಲ್ಲರನ್ನು ಸಹಿತ ಚೆನ್ನಾಗಿ ನೋಡ್ಬೇಕು ನೀವು ಅಂತ ಕೇಳ್ಕೊಂಡು ಈ ನ್ಯಾಯಬೆಲೆ ಅಂಗಡಿ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ತಮ್ಮೆಲ್ಲರಿಗೂ ಎಲ್ಲ ಕಾರ್ಯ ಗೌರವಗಳನ್ನು ಬದಿಗೊತ್ತಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೂ ಮತ್ತು ನನ್ನ ಆತ್ಮೀಯ ಗೆಳೆಯರುಗಳಿಗೂ ಸಹಿತ ನನ್ನ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.